ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಯಾರೆಲ್ಲ ಇನ್ನೂ ರೈತರು ಬಿತ್ತನೆಯನ್ನು ಮಾಡಿದ್ದೀರಿ ಅಂಥವರು ಬೇಗನೆ ಈ ಕೆಲಸವನ್ನು ಮಾಡಲೇಬೇಕು. ಯಾಕೆ ಅಂದರೆ ನೀವೇನಾದರೂ ಬಿತ್ತನೆ ಬೆಳೆ ಏನಾದರೂ ಹಾನಿ ಆಯಿತು ಅಂದರೆ ನಿಮಗೆ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲಿ ಹೇಗೆ ನೀವು ಈ ಕೆಲಸ ಮಾಡಬೇಕಂತ ಹೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು ಸ್ನೇಹಿತರೆ, ನಾನು ಈಗಾಗಲೇ ಇಲ್ಲಿ ಒಂದು ಬೆಳೆ ವಿಮೆ ಅಂದರೆ ಈಗ ಬೆಳೆ ವಿಮೆ ತುಂಬಲು ಅರ್ಜಿ ಪ್ರಾರಂಭವಾಗಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದರ ಲಿಂಕ್ ಬೇಕಾದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೇರವಾಗಿ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಯಾವ ರೀತಿಯಾಗಿ ಓಪನ್ ಮಾಡಿ ಯಾವ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಬನ್ನಿ. ನೋಡ್ತಿರ್ಬೋದು, ಮೊದಲೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಆಟೋಮೆಟಿಕ್ಕಾಗಿ 2023, 24, 25 ಸಾಲಿಂದ ಒಂದು ನೋಟಿಫಿಕೇಶನ್ ಓಪನ್ ಆಗಿರುತ್ತೆ. ಜಸ್ಟ್ ನೀವು ಗೋ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಾಕು. ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆಗೋಕ್ಕೆ ಇದರ ಲಿಂಕ್ ಪೂರ್ತಿ ಡಿಸ್ಕ್ರಿಪ್ಷನ್ ಅಂದರೆ ಏನು ಚೆಕ್ ಮಾಡೋಕ್ಕಪ್ಪ ಅಂತಂದ್ರೆ ಇದರಲ್ಲಿ ನೀವು ಎಷ್ಟು ಒಂದು ಎಕರೆಗೆ ಎಷ್ಟು ಹಣ ತುಂಬಬೇಕು ಮತ್ತು ಯಾವ ಬೆಳೆಗೆ ಎಷ್ಟು ಹಣ ಇದೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಬೆಳೆಗೆ ಎಷ್ಟು ಹಣ ತುಂಬಬೇಕು ಮತ್ತು ಹಣ ಎಷ್ಟು ವಿಮೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಏರೋ ಮಾರ್ಕ್ ಹಾಕಿ ನಿಮಗೆ ತೋರಿಸ್ತಾ ಇದೆ. ನೋಡ್ತಿರ್ಬೋದು 2024 ಅಂದರೆ 24-25 ಸಾಲಿನ ಒಂದು ಬೆಳೆ ವಿಮೆದ ಹಣವನ್ನು ಎಷ್ಟು ತುಂಬೋದು ಅದರ ಲಿಸ್ಟ್ ಈಗ ಒಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಲಿಸ್ಟಲ್ಲಿ ಎಷ್ಟೆಷ್ಟು ಹಣ ಇದೆ ಮತ್ತು ಎಷ್ಟು ಹಣ ತುಂಬಿದೆ, ನಿಮ್ಮ ಬೆಳೆ ವಿಮೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ನೋಡ್ತಿರ್ಬೋದು, ನಾನು ಇವಾಗ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹೌದು, ಈಗ ಓಕೆ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ದಿನಾಂಕ ನೋಡೋದು 20/5/2024 ತಾರೀಕಿಗೆ ಬಂದಂಥ ಒಂದು ನೋಟಿಫಿಕೇಶನ್ ಆಗಿದ್ದು, ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕ ರೈತ ಒಂದು ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಬಂದಂಥ ಒಂದು ಮಾಹಿತಿ ಇದಾಗಿದ್ದು, ಈಗ ಕಡ್ಡಾಯವಾಗಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಎಲ್ಲರೂ ಸಹ ಒಂದು ಬೆಳೆ ವಿಮೆಯ ಒಂದು ಕಂತನ್ನು ಕಟ್ಟಬೇಕಾಗಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಮತ್ತು ಯಾವ ಬೆಳೆಗೆ ಎಷ್ಟು ಮತ್ತು ಅಮೌಂಟ್ ಎಷ್ಟು, ಯಾವ ಒಂದು ಸರ್ವೆಯಲ್ಲಿ ಬರುತ್ತೆ ಮತ್ತು ಯಾವ ಒಂದು ಸಂಖ್ಯೆಯನ್ನು ಹೊಂದಿದೆ ಅಂತೇಳಿ ಎಲ್ಲವನ್ನು ಸರಿಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಯಾವ ಬೆಳೆಗಳಂತಲೂ ಸಹ ಲಿಸ್ಟ್ ಇಲ್ಲಿದೆ. ಇದರ ಲಿಸ್ಟ್ ಬೇಕಾಯಿತು ಅಂದರೆ ನಿಮಗೂ ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಅದನ್ನು ಓಪನ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು, ಅದೇ ರೀತಿಯಾಗಿ ಒಟ್ಟಾರೆ 36 ಬೆಳೆಗಳ ಒಂದು ಲಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಯಾವ ಬೆಳೆಗೆ ಎಷ್ಟು ಹಣ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಮೊದಲು ಈ ಲಿಸ್ಟನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಎಷ್ಟು ಮತ್ತು ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅಂತ ನೀವು ಸರಿಯಾಗಿ ಒಮ್ಮೆ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮೇನ್ ವೆಬ್ಸೈಟಿಗೆ ಬಂದಾಗ ಮತ್ತೆ ಇಲ್ಲಿ ಎನ್ರೋಲ್ಮೆಂಟ್ ಅಂತ ಒಂದು ಆಪ್ಷನ್ಸ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಅದೇ ಪೇಜ್ ಓಪನ್ ಆಗುತ್ತೆ. ಹಾಗಾಗಿ ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತೇಳಿ ಕೆಳಗೊಂದು ಒಂದು ಆಪ್ಷನ್ ಕಾಣ್ತಿದೆ, ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು, ನಾನು ಬಾಕ್ಸ್ ಮಾರ್ಕ್ ಸಹ ಹಾಕಿದ್ದೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ನೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ 2024-25 ಸಾಲ ಇಯರ್ ಅಂತೇಳಿ ಆಟೋಮೆಟಿಕ್ ತೊಗೊಂಡಿರುತ್ತೆ. ಹಾಗಾಗಿ ಎಲ್ಲ ನಿಮ್ಮ ಒಂದು ಆಟೋಮೆಟಿಕ್ ತೊಗೊಂಡ ತಕ್ಷಣ ನೀವು ಜಸ್ಟ್ ನಿಮ್ಮ ಒಂದು ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ತಾಲೂಕನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಹೋಬಳಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೂ ನಿಮ್ಮ ವಿಲೇಜನ್ನು ಎಂಟ್ರಿ ಮಾಡಿಕೊಂಡು ನಿಮ್ಮ ಒಂದು ಯಾವ ಬೆಳೆ ಅಂತೇಳಿ ನೋಡ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ, ಇಲ್ಲಿ ಕನ್ನಡ ಅಂತ ಆಪ್ಷನ್ ಇರ್ತಿದೆ ಮೇಲ್ಗಡೆ. ಆ ಕನ್ನಡ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಕನ್ನಡದಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆಮೇಲೆ ಕಡೆ ನಿಮ್ಮ ಒಂದು ಎಕರೆ ಎಷ್ಟಿದೆ ಅಂದರೆ ಇಲ್ಲಿ ಬೆಳೆಗಾರರು ಏನಪ್ಪ ಅಂದರೆ ಮೆಕ್ಕೆಜೋಳನ ಬೆಳೀತಾ ಇದ್ದಾರೆ. ಹಾಗಾಗಿ ಮೆಕ್ಕೆಜೋಳನ ಎಂಟ್ರಿ ಮಾಡಿಕೊಂಡು ಇದೆಷ್ಟು ನಿಮ್ಮ ಎಕರೆ ಎಷ್ಟಿದೆ ಆ ಎಕರೆಯನ್ನು ನೀವು ಸಹ ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಎಕರೆಯನ್ನು ಎಂಟ್ರ್ ಮಾಡಿಕೊಂಡು ಇಲ್ಲಿ ತೋರಿಸೋ ಅನ್ನೋ ಒಂದು ಆಪ್ಷನ್ಸ್ ಕಾಣ್ತಿದೆ, ನೋಡ್ತಿರ್ಬೋದು ಸ್ನೇಹಿತರೆ. ಅದ್ರ ಮೇಲೆ ನೀವು ಜಸ್ಟು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಟ್ಟಾರೆ ವಿಮಾ ಮೊತ್ತ 52,000 ರೂಪಾಯಿ ಇರುತ್ತೆ. 52,206 ರೂಪಾಯಿ ವಿಮಾ ಮೊತ್ತ. ಅಂದರೆ ನೀವೇನಾದರೂ ಬೆಳೆ ಹಾನಿ ಆಯಿತು ಅಂದರೆ 52,000 ರೂಪಾಯಿ ಬೆಳೆ ವಿಮೆ ಇರುತ್ತೆ. ಹಾಗಾಗಿ ಒಟ್ಟು ಪ್ರೀಮಿಯಮ್ಮು 4,176 ರೂಪಾಯಿ ಇರುತ್ತೆ. 4,176 ರೂಪಾಯಲ್ಲಿ ರೈತರು ಕಟ್ಟಬೇಕಾಗಿದ್ದ ಅಮೌಂಟ್ ಎಷ್ಟು ಅಂದರೆ 1,044 ರೂಪಾಯಿ ಹಣವನ್ನು ತುಂಬಬೇಕಾಗುತ್ತೆ. ನೀವು 1,044 ರೂಪಾಯಿ ಹಣವನ್ನು ತುಂಬಿದರೆ ನಿಮಗೆ 2 ಎಕರೆಗೆ 52,206 ರೂಪಾಯಿ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಕೇಂದ್ರ ಸರ್ಕಾರದವರು ಇದನ್ನು 1,566 ರೂಪಾಯಿ ಹಣ ತುಂಬ್ತಾರೆ. ರಾಜ್ಯ ಸರ್ಕಾರದವರು 1,566 ರೂಪಾಯಿ ಹಣವನ್ನು ತುಂಬ್ತಾರೆ. ನಿಮಗೋಗಿ 1,044 ರೂಪಾಯಿ ಹಣವನ್ನು ತುಂಬಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮದು ಏನಾದರೂ 1 ಎಕರೆ ಇತ್ತು ಅಂದರೆ 1 ಎಕರೆಯನ್ನು ಹಾಕಿಬಿಟ್ಟು ನೀವು ತೋರಿಸೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ರೈತರಿಗೆ ಬರುವಂಥ ಅಮೌಂಟ್ ಎಷ್ಟಿದೆ ಅಂದರೆ 522 ಒಂದು ಹಣ ಬರುತ್ತೆ ಅಂತಲೇ ಹೇಳ್ಬೋದು.
ಜಸ್ಟ್ ನಿಮ್ದು ಏನಾದರೂ ಎಕರೆಗಿಂತ ಕಡಿಮೆ ಇತ್ತು ಅಂದರೆ, ಏನಾದರೂ ಗುಂಟೆ ಇತ್ತು ಅಂದರೆ 20 ಗುಂಟೆ, ಒಂದು 30 ಗುಂಟೆ ಇತ್ತು ಅಂದರೆ ನೀವು ಸಹ ಬರೀ ಗುಂಟ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಹಾಕ್ಬಿಟ್ಟು ಒಂದು 20 ಗುಂಟೆ ಅಂತ ಹಾಕಿದ್ದೀನಿ ನಾನು ಇವಾಗ. ಅದ್ರ ಮೇಲೆ ಹಾಕಿ ನೀವು ತೋರಿಸಿದರೆ 260 ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ. ಒಂದು ಅರ್ಧ ಎಕರೆ ಇತ್ತು ಅಂದರೆ 260 ರೂಪಾಯಿನ ಕಟ್ಟಿದರೆ ಸಾಕು, ನೀವು ಭೀಮಾ ಫಸಲ್ ಯೋಜನೆಯಿಂದ 13,029 ರೂಪಾಯಿನ